ಪ್ರಧಾನಿ ನರೇಂದ್ರ ಮೋದಿ ಅವರು ಹಿಂದುಳಿದ ವರ್ಗಗಳ ನೇತಾರರು ಈ ಹೇಳಿಕೆಯನ್ನು ಕೊಟ್ಟಿರುವುದು ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು. ಬಿಜೆಪಿಯವರು ಇದನ್ನ ಜನರಿಗೆ ಮನವರಿಕೆ ಮಾಡಿಕೊಡಬೇಕು. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಿಂದುಳಿದ ವರ್ಗಗಳ ಸಾಮಾಜಿಕ ಸಮ್ಮೇಳನದಲ್ಲಿ ಈ ಮಾತನ್ನ ಹೇಳಿದರು. ಮೋದಿಯವರೇ ನಿಜವಾದ ಹಿಂದುಳಿದ ನಾಯಕರಂತ ಬಿಂಬಿಸಬೇಕು. ಮೋದಿಯವರ ಜಾತಿ ವಿಚಾರವನ್ನ ನಾವೇ ಮುಚ್ಚಿಡ್ತಾ ಇದ್ದೇವೆ. ಈಗ ಪರಿಸ್ಥಿತಿ ಬದಲಾಗಿದೆ, ನಾವು ಸತ್ಯ ಸಂಗತಿಯನ್ನ ಹೇಳಬೇಕು ಅಂತ ಹೇಳಿ ಇದೇ ವೇಳೆ ಆರ್ ಅಶೋಕ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಬೆಂಗಳೂರು ದಕ್ಷಿಣ ಜಿಲ್ಲಾ ಘಟಕದಿಂದ ಜೆಪಿ ನಗರದ ಆರ್ವಿ ಡೆಂಟಲ್ ಕಾಲೇಜು ಆವರಣದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಆರ್ ಅಶೋಕ್ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ನಾವು ಸತ್ಯ ಸಂಗತಿಯನ್ನ ಧೈರ್ಯವಾಗಿ ಹೇಳಬೇಕು, ಆದರೆ ಸಿದ್ದರಾಮಯ್ಯ ಅವರಂತವರು ನಾವೇ ಹಿಂದುಳಿದ ವರ್ಗದ ಚಾಂಪಿಯನ್ ಅಂತ ಹೇಳ್ತಾ ಇದ್ದಾರೆ, ಆದರೆ ನಾವು ಹೇಳ್ತಾ ಇಲ್ಲ. ಇದಕ್ಕೆ ಮುಜುಗರವು ಬೇಸರವು ಕಾರಣ ನಮಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಆರ್ ಅಶೋಕ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇ ಓಡೋದು ಈಗ ಭಕ್ತಿಯಿಂದ. ಇಂತಾನೆ ನಮ್ಮ ಅಧ್ಯಕ್ಷರು ರಘು ಕೌಟಿಲ್ಯ ಅವರು ಹಿಂದುಳಿದ ಸಮಾಜದ ಬಗ್ಗೆ ಮಾತಾಡಿದ್ದಾರೆ. ಸನ್ಮಾನ್ಯ ರಘು ಕೌಟಿಲ್ಯ ಅವರೇ, ಅದೇ ರೀತಿ ನಮ್ಮ ನೆಚ್ಚಿನ ಅಭ್ಯರ್ಥಿಯಾದಂಥ ತೇಜಸ್ವಿ ಸೂರ್ಯ ಅವರೇ, ಜಿಲ್ಲಾಧ್ಯಕ್ಷರಾದಂಥ ರಾಮಮೂರ್ತಿ ಅವರೇ, ರಾಮಮೂರ್ತಿ ಅವರು, ನಮ್ಮ ಶಾಸಕ ಮಿತ್ರರಾದಂಥ ರವಿ ಸುಬ್ರಹ್ಮಣ್ಯ ಅವರೇ, ಮತ್ತೊಬ್ಬ ಶಾಸಕರಾದಂಥ ಗೋಪಿನಾಥ್ ರೆಡ್ಡಿ ಅವರೇ, ರಾಜ್ಯ ಉಪಾಧ್ಯಕ್ಷರಾದಂಥ ಬಸವರಾಜ್ ಅವರೇ, ಸೋಮಶೇಖರ್ ಅವರು, ಜನರಲ್ ಸೆಕ್ರೆಟರಿ ಗೋವಿಂದ್ ನಾಯ್ಡು ಅವರು, ನಮ್ಮ ಎಸ್ ಕೆ ನಟರಾಜು, ಸಂಗಾತಿ ವೆಂಕಟೇಶ್, ಮೋಹನ್ ಕುಮಾರ್ ಅವರು, ಲಕ್ಷ್ಮೀಕಾಂತ್ ಅವರು, ಅಶೋಕ್ ದಾಸ್ ಅವರು, ಮೋಹನ್ ರಾಜ್ ಅವರು, ವೇದಿಕೆ ಮೇಲೆ ಯಾರಾದ ಹೆಸರು ಬಿಟ್ಟಿದ್ರೆ ದಯವಿಟ್ಟು ಅದೇ ಓಡೋದು ಈಗ ಭಕ್ತಿಯಿಂದ. ಇಂತಾನೆ ನಮ್ಮ ಅಧ್ಯಕ್ಷರು ರಘು ಕೌಟಿಲ್ಯ ಅವರು ಹಿಂದುಳಿದ ಸಮಾಜದ ಬಗ್ಗೆ ಮಾತಾಡಿದ್ದಾರೆ. ಸನ್ಮಾನ್ಯ ರಘು ಕೌಟಿಲ್ಯ ಅವರೇ, ಅದೇ ರೀತಿ ನಮ್ಮ ನೆಚ್ಚಿನ ಅಭ್ಯರ್ಥಿಯಾದಂಥ ತೇಜಸ್ವಿ ಸೂರ್ಯ ಅವರೇ, ಜಿಲ್ಲಾಧ್ಯಕ್ಷರಾದಂಥ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.